ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತು ತರಕಾರಿ ಎಲ್ಲ ಯೂಸ್ ಮಾಡಿ ಒಂದು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತೆ ಉದ್ದುದಾಗಿ ಕೂಡ ಬರುತ್ತೆ. ಆ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಟೇಸ್ಟ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಡಿನ್ನರಿಗೆ ಕೂಡ ಮಾಡ್ಕೊಬೋದು. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗ್ತಾ ಇದ್ದಂಗೆನೆ ಇಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ಶಾವಿಗೆ ತಗೊಂಡಿದ್ದೀನಿ. ಹಸಿ ಶಾವಿಗೆ ಇದು. ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ನಾನು ಇದನ್ನ ಒಂದೇ ಹದದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸುಟ್ಟಾಕಕ್ಕೆಲ್ಲ ಹೋಗ್ಬಾರ್ದು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ನಾವಿದು ಒಂದೇ ಹದದಲ್ಲಿ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಹುರ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ನಾವು ಇದನ್ನ ಕುದಿಸ್ಕೊಳ್ಳೋಣ. ಜಾಸ್ತಿ ಬೇಯಿಸೋಕ್ಕೆಲ್ಲ ಹೋಗ್ಬಾರ್ದು. ನೀರು ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು. ನೋಡಿ, ಇವಾಗ ಒಂದು ಕುದಿ ಕೂಡ ಬಂದಿದೆ. ಇಷ್ಟ ಆದ್ರೆ ಸಾಕು. ಒಂದ್ಸಲ ಚಮಚದಲ್ಲಿ ಈ ರೀತಿ ಅಳ್ಳಾಡಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಈ ನೀರನ್ನೆಲ್ಲ ಚೆಲ್ಬಿಡ್ತೀನಿ. ಈ ನೀರನ್ನೆಲ್ಲ ಚೆಲ್ಬಿಟ್ಟು ಶೋಧಿಸ್ಕೊಂಡು ಈಗ ಅದಕ್ಕೆ ಶಾವಿಗೆಗೆ ನೋಡಿ ಶೋಧಿಸ್ಕೊಂಡಿದ್ದೀನಿ. ಅದೇ ಶಾವಿಗೆಗೆ ಸ್ವಲ್ಪ ತಣ್ಣೀರು ಸೇರಿಸ್ಕೊಳ್ತಾ ಇದ್ದೀನಿ. ತಣ್ಣೀರು ಸೇರಿಸ್ಕೊಂಡು ಈ ರೀತಿ ಒಂದ್ಸಲ ತೊಳ್ಕೊಳ್ಳೋದ್ರಿಂದ ಆ ಶಾವಿಗೆ ಉಪ್ಪಿಟ್ಟು ಕೂಡ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನೀರು ಸೇರಿಸ್ಕೊಂಡಿದ್ದಾಗಿದೆ ತಣ್ಣೀರು. ಇದನ್ನ ಸ್ವಲ್ಪ ನೀರೆಲ್ಲ ಇಳ್ಕೊಳಕ್ ಬಿಟ್ಬಿಡೋಣ. ಆಮೇಲೆ ನೋಡಿ, ಸ್ಟವ್ ಮೇಲೆ ಮತ್ತೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾಯ್ಕೋತಾ ಇದ್ದಂಗೆನೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಬಿಸಿ ಆಗ್ತಾ ಇದ್ದಂಗೆನೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಚಟಪಟ ಅಂತ ಸಿಡಿತಾ ಇದ್ದಂಗೆನೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಕರ್ಬೇವು ಎಸ್ಳು ಕೂಡ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 4 ರಿಂದ 5 ಹಸಿರು ಮೆಣಸಿನಕಾಯಿ ಖಾರಕ್ಕೆ ನೋಡಿಕೊಂಡು ಉದ್ದುದ್ದ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಒಂದು 30 ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಮೀಡಿಯಂ ಸೈಜ್ 2 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗಿ ಇದರಲ್ಲಿರೋ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿ ಕೂಡ ಫ್ರೈ ಆಗಿದ್ದಾಗಿದೆ. ಇವಾಗ ನೋಡಿ, ಇದಕ್ಕೆ ನಾನು ಮೀಡಿಯಂ ಸೈಜ್ 1 ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಕೂಡ ಈರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ, ಇವಾಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಈ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಲೆಕೋಸು, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೀನ್ಸ್ ಇದ್ರೆ ಬೀನ್ಸ್ ಕೂಡ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಕಲ್ಲುಪ್ಪನ್ನ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ನಾವು ಇದನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನಾವಿಲ್ಲಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಎಲೆಕೋಸಲ್ಲಿ ಮತ್ತೆ ಕ್ಯಾಪ್ಸಿಕಮಲ್ಲಿ ನೀರಿನ ಅಂಶ ಇರೋದ್ರಿಂದ ಅಷ್ಟರಲ್ಲೇ ತರಕಾರಿಗಳೆಲ್ಲ ಬೇಯ್ಕೊಬಿಡುತ್ತೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಲಿಡ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ನಾನು ಹೀಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ತಗೊಳ್ತೀನಿ. ನೋಡಿ, ಇವಾಗ ಒಂದು 2 ರಿಂದ 3 ನಿಮಿಷ ನಾನು ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ನಾವು ತಣ್ಣಗಾಗ್ಬಿಟ್ಟಿದ್ದೆಲ್ಲ ಶಾವಿಗೆನ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ತಣ್ಣೀರು ಹಾಕಿ ನಾನು ಇದನ್ನ ನೀರೆಲ್ಲ ಇದಾಗಕ್ಕೆ ಬಿಟ್ಟಿದ್ದೆ. ಇವಾಗ ಇದ್ರ ಜೊತೆಗೆ ಸೇರಿಸ್ಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತಣ್ಣೀರಲ್ಲಿ ಒಂದ್ಸಲ ತೊಳೆದು ಮಾಡೋದ್ರಿಂದ ಶಾವಿಗೆ ಉಪ್ಪಿಟ್ಟು ಕೂಡ ಉದ್ರುದ್ರಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸಾಕು. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈ ಬಿಸಿಲೇ ಶಾವಿಗೆ ಎಲ್ಲ ಚೆನ್ನಾಗಿ ಅಳ್ಕೊಂಡ್ಬಿಡತ್ತೆ. ನೋಡಿದ್ರಲ್ಲ, ಒಂದ್ಸಲ ಮಿಕ್ಸ್ ಮಾಡಿದ್ದೀನಿ, ತೋರಿಸ್ತಿದ್ದೀನಿ ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಉಪ್ಪಿಟ್ಟು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಅಂಟೋದಿಲ್ಲ ನಾವು ಈ ರೀತಿ ಮಾಡೋದ್ರಿಂದ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇನ್ನೊಂದು ನಿಮಿಷ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನ ಎತ್ತಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಬಿಡ್ತೀನಿ. ಚೆನ್ನಾಗಿ ಅಳ್ಕೊಳತ್ತೆ ಇದು. ಆಮೇಲೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಶಾವಿಗೆ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿ ಉದ್ರುದ್ರಾಗಿ ಹೇಗೆ ಮಾಡೋದು ಅಂತೇಳಿ ಸಿಂಪಲ್ ಆಗಿ ಮಾಡ್ಕೋಬೋದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು. ನೋಡಿದ್ರಲ್ಲ, ಶಾವಿಗೆ ಉಪ್ಪಿಟ್ಟು ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.